ನಮಗೆಲ್ಲ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ತಂದೆಯ ಆಸ್ತಿ ಅಂದರೆ ಅದು ಮಕ್ಕಳ ಹಕ್ಕು. ಅದರಲ್ಲೂ ಕೂಡ ಗಂಡು ಮಕ್ಕಳಿಗೆ ಕಟ್ಟಿಟ್ಟ ಬುತ್ತಿ ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ. ಆದರೆ ಕಾನೂನಿನ ಪ್ರಕಾರ ಎಲ್ಲ ಸಂದರ್ಭದಲ್ಲೂ ಇದು ನಿಜವಾಗಿರೋದಿಲ್ಲ. ತಂದೆಯ ಆಸ್ತಿಯಲ್ಲಿ ಮಗನಿಗೆ ಬಿಡಿಗಾಸು ಸಿಗದಂಥ ಕೆಲವು ಪ್ರಮುಖ ಸಂದರ್ಭಗಳು ಬಂದೇ ಬರುತ್ತೆ. ಯಾವುದಪ್ಪ ಅಂತ ಸಂದರ್ಭಗಳು, ಕಾನೂನು ಯಾವ ಪರಿಸ್ಥಿತಿಯಲ್ಲಿ ಮಕ್ಕಳಿಂದ ಈ ಆಸ್ತಿ ಹಕ್ಕನ್ನು ಕಿತ್ತುಕೊಳ್ಳುತ್ತೆ ಅಂತ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆ ತನಕ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಂದೆಯ ಸ್ವಯಾರ್ಜಿತ ಆಸ್ತಿ ಮತ್ತು ವಿಲ್, ಇದು ಅತ್ಯಂತ ಪ್ರಮುಖ ಅಂಶ ಆಗುತ್ತೆ. ತಂದೆಯು ತನ್ನ ಸ್ವಂತ ಸಂಪಾದನೆಯಿಂದ ತನ್ನ ಕಷ್ಟದ ಹಣದಿಂದ ಆಸ್ತಿಯನ್ನು ಖರೀದಿಸಿದ್ರೆ ಅದನ್ನು ಸ್ವಯಾರ್ಜಿತ ಆಸ್ತಿ ಅನ್ನಲಾಗುತ್ತೆ. ಈ ಸ್ವಯಾರ್ಜಿತ ಆಸ್ತಿಯ ಮೇಲೆ ತಂದೆಗೆ ಸಂಪೂರ್ಣ ಅಧಿಕಾರವಿದೆ. ಅವರು ತಮಗೆ ಇಷ್ಟ ಬಂದವರಿಗೆ ಆಸ್ತಿಯನ್ನು ಬರೆದುಕೊಡ್ಬಹುದು. ಮಗನ ಕಥೆ ಏನಂತ ಕೇಳಿದ್ರೆ, ತಂದೆ ಬದುಕಿರುವಾಗ ಅಥವಾ ವಿಲ್ ಬರೆಯುವಾಗ ಬೇರೆಯವರಿಗೆ ಆಸ್ತಿ ನೀಡಿದರೆ ಇದರಲ್ಲಿ ಮಗನಿಗೆ ಯಾವುದೇ ತರಹದ ಹಕ್ಕು ಸಿಗೋದಿಲ್ಲ. ಮತ್ತು ಗಂಭೀರ ಅಪರಾಧ ಎಸಗಿದಾಗ, ಒಂದು ವೇಳೆ ಮಗ ಆಸ್ತಿ ಪಡೆಯುವ ದುರಾದೇಶದಿಂದ ತಂದೆ ಕೊಲೆ ಮಾಡಿದರೆ ಅಥವಾ ಕೊಲೆಗೆ ಸಹಕಾರ ಮಾಡಿದರೆ ಆತನನ್ನು ಉತ್ತರಾಧಿಕಾರದಿಂದ ಶಾಶ್ವತವಾಗಿ ಅನರ್ಹಗೊಳಿಸಲಾಗುತ್ತೆ. ಇದರಿಂದಾಗಿ ಮಗನಿಗೆ ಯಾವುದೇ ತರಹದ ಆಸ್ತಿಯಲ್ಲಿ ಪಾಲು ಸಿಗೋದಿಲ್ಲ. ಮತ್ತು ದತ್ತು ಹೋದ ಮಗ, ಒಬ್ಬ ಮಗ ಒಮ್ಮೆ ಬೇರೆ ಕುಟುಂಬಕ್ಕೆ ದತ್ತು ಹೋದರೆ ಆ ಕ್ಷಣದಿಂದ ಹುಟ್ಟಿದ ಮನೆಯ ಆಸ್ತಿಯ ಮೇಲೆ ಸಂಪೂರ್ಣವಾದ ಹಕ್ಕನ್ನು ಅವನು ಕಳೆದುಕೊಳ್ಳುತ್ತಾನೆ. ಒಂದು ವೇಳೆ ದತ್ತು ಹೋಗುವ ಮುನ್ನವೇ ಆಸ್ತಿಯ ಪಾಲು ಆತನ ಹೆಸರಿಗೆ ಬಂದಿದ್ರೆ ಮಾತ್ರ ಅದನ್ನು ಉಳಿಸ್ಕೊಳ್ಬಹುದು. ಇಲ್ಲ ಅಂದರೆ ದತ್ತು ಹೋದ ಮೇಲೆ ತಂದೆಯ ಆಸ್ತಿಯಲ್ಲಿ ಯಾವುದೇ ತರಹದ ಪಾಲು ಅವರಿಗಾಗಿ ಇರೋದಿಲ್ಲ. ಇನ್ನು ಹಕ್ಕನ್ನು ಬಿಟ್ಟುಕೊಟ್ಟಾಗ, ಮಗನು ನನಗೆ ತಂದೆಯ ಆಸ್ತಿಯಲ್ಲಿ ಪಾಲು ಬೇಡವೇ ಬೇಡ ಅಂತ ಹೇಳಿದರೆ ಮಗ ಆಗ ರೀಲಿಂಕ್ವಿಶ್ಮೆಂಟ್ ಡೀಡ್ ಅನ್ನೋ ಪತ್ರವನ್ನು ಬರೆದುಕೊಟ್ಟು ಅದರ ಮೇಲೆ ಸೈನ್ ಮಾಡಿದರೆ, ನಂತರ ಅವನ ಮನಸ್ಸು ಬದಲಿಸಿದ್ರೂ ಕೂಡ ಒಮ್ಮೆ ಅದರ ಮೇಲೆ ಸಹಿ ಮಾಡಿದ್ರೆ ಸಾಕು, ಅವನ ಪಾಲಿಗೆ ಆಸ್ತಿ ಸಿಗೋದಿಲ್ಲ. ಮತ್ತು ಈಗಾಗಲೇ ಪಾಲನ್ನು ಪಡೆದಿದ್ರೆ, ತಂದೆ ಬದುಕಿದಾಗಲೇ ಆಸ್ತಿ ವಿಭಾಗವಾಗಿ ಮಗ ತನ್ನ ಪಾಲನ್ನು ಪಡೆದು ಬೇರೆಯಾಗಿ ಹೋದರೆ ಮತ್ತೆ ತಂದೆಯ ಮರಣದ ನಂತರ ಅವನಿಗೆ ಉಳಿದ ಆಸ್ತಿಯಲ್ಲಿ ಹಕ್ಕು ಸಿಗೋದಿಲ್ಲ. ಇನ್ನು ಸ್ನೇಹಿತರೆ, ವಿಶೇಷ ಸೂಚನೆ ಅಂತ ಕೇಳಿದ್ರೆ, ಈ ಎಲ್ಲ ನಿಯಮಗಳು ಹೆಚ್ಚಾಗಿ ಸ್ವಯಾರ್ಜಿತ ಆಸ್ತಿಗಳಿಗೆ ಅನ್ವಯಿಸುತ್ತೆ. ಆದರೆ ಪೂರ್ವಜರ ಆಸ್ತಿಯಾಗಿದ್ದರೆ ಮಗನಿಗೆ ಹುಟ್ಟಿನಿಂದಲೇ ಅದರ ಮೇಲೆ ಹಕ್ಕಿರುತ್ತೆ. ತಂದೆ ಮನಸ್ಸು ಮಾಡಿದ್ರು ತಂದೆ ಮನಸ್ಸು ಮಾಡದೇ ಇದ್ರೂ ಪೂರ್ವಜರ ಆಸ್ತಿಯಿಂದ ಮಗನನ್ನು ಸಂಪೂರ್ಣವಾಗಿ ಹೊರಗಿಡಲು ತಂದೆಯಿಂದ ಸಾಧ್ಯ ಆಗೋದಿಲ್ಲ. ಇಂಥ ವಿಷಯಗಳಲ್ಲಿ ನಿಮಗೇನಾದರೂ ತೊಂದರೆ ಇದ್ದರೆ ಕೇವಲ ಈ ಒಂದು ವಿಡಿಯೋ ಮೇಲೆ ಸಂಪೂರ್ಣವಾಗಿ ಅವಲಂಬನೆ ಆಗದೆ ನಿಮಗೆ ಸಂಬಂಧಪಟ್ಟ ವಕೀಲರನ್ನು ಭೇಟಿ ಮಾಡಿ ನಿಮ್ಮ ಕಾರ್ಯವನ್ನು ಪೂರ್ಣಗೊಳಿಸಿಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.